ರಿಪೇರಿ ಯಾಕೆ ಮಾಡಿಲ್ಲ? ಅವನು ಯಾವ ಮಾಡ್ದ ವಾಟರ್ ಹ್ಯಾಂಡ್ ಓವರ್ ಮಾಡಿಲ್ಲ, ಅಫಿಷಿಯಲ್ ಆಗಿ ಹ್ಯಾಂಡ್ ಓವರ್ ಮಾಡಿಲ್ಲ. ಅವನಿಗೆ ನೀವು ಕೇಳಿಲ್ಲ, ನೋಟಿಸು ಕೊಡಿಲ್ಲ, ಬ್ಲಾಕ್ ಲಿಸ್ಟ್ ಮಾಡಿಲ್ಲ, ಏನು ಮಾಡಿಲ್ಲ. ಕುಡಿಯೋ ನೀರು ಕೊಡಕ್ಕೆ ನಾವು ಇಷ್ಟು ಇದಾಗ್ಬಿಟ್ರೆ ಬೇರೆ ಏನ್ ಮಾಡಕ್ಕಾಗತ್ತಪ್ಪ? ಏನೋ ಒಂದು ರಸ್ತೆ ಒಂದ್ 2 ದಿನ ಡಿಲೇ ಆದ್ರೂ ಕೂಡ ಜನ ತಡ್ಕೊತಾರೆ. ಕುಡಿಯೋ ನೀರು ಎಲ್ಲಿಂದ ಹೋಗ್ತಾ ಬರ್ತಾರ್ರಿ? ಅದು ಸಿವಿಯರ್ ಸಮ್ಮರ್ ಈ ಸಾರಿ. ಲೆಕ್ಕ ಇಲ್ಲ, ನೀನೇನ್ ಕೆಲಸ ಮಾಡ್ತೀಯ ಇಲ್ಲ ಮಾರಾಯ? ನೀನು ರೇಟಬಲ್ಲಿ ಕೆಲಸ ಮಾಡ್ತೀಯ ಇಲ್ವಾ? 188 ಇದೆ ಸರ್. 14ರಲ್ಲಿ ಮೇಜರ್ ರಿಪೇರಿ ಇದೆ ಸರ್. ನಾನು ಇನ್ನೂ ಜಾಸ್ತಿ ಇದೆ. ನಾನು ಬೇಕಾದ್ರೆ ನಿಮ್ಗೆ ನಾನೇ ಲಿಸ್ಟ್ ಕೊಡ್ತೇನೆ. ನನ್ನ ಹತ್ರ ಇದೆ ಲಿಸ್ಟ್. ಹೇಳಮ್ಮ ಇವು ಮತ್ತೆ ನೀನು 14 ಗೊತ್ತೇ, ಅವ್ರು 29 ಅಂತ. ಇಲ್ಲ ರೀ, ಬಹಳ ಕಡೆ ಕೆಟ್ಟೋಗಿದೆ. ನೀವು ನೋಡಿಲ್ಲ. ನೀವು 182ರಲ್ಲಿ ನನ್ನ ಅಂದಾಜು 100ಕ್ಕೆ ಅಷ್ಟು ಕೆಟ್ಟಿದಾವೆ ಎಲ್ಲ. ರಿಪೇರಿ ಏನೋ ಒಂದು ರಿಪೇರಿ ಇಲ್ಲ, ಮೆಂಬ್ರೇನ್ ಇಲ್ಲ, ಇನ್ನೊಂದಿಲ್ಲ, ನಡೀತಾ ಇಲ್ಲ. ಇಟ್ಸ್ ನಾಟ್ ಫಂಕ್ಷನಿಂಗ್. ಸುಮ್ಮನೆ ಸುಳ್ಳು ಹೇಳ್ತೀರಾ? ನೀನು ನೋಡಪ್ಪ, ನೀನು ಎಡಬಲ್ಲಿ ನೀನು ಲೆಕ್ಕ ಹಾಕೊಂಡು ಹೇಳ್ಬೇಕು. ನನಗೆ ಹೋಗಿ ವಿಸಿಟ್ ಮಾಡು. ನಾನು ಅದನ್ನೆಲ್ಲ ನೋಡಕ್ ತಯಾರಿಲ್ಲ. ನೀನು ಫಿಸಿಕಲಿ ವೆರಿಫೈ ಮಾಡಿ ಹೇಳು. ನಿನ್ನ ಸ್ಟಾಟಿಸ್ಟಿಕ್ಸ್ ಇಟ್ಕೊಂಡು ನಾನೇನ್ ಮಾಡಿ ಬೊಬ್ಬೆ ಹೊಡಿತಾವ್ರೆ ಜನ ಊರೊಳಗೆ. ಸ್ವಾಮಿ ಕೆಟ್ಟೋಗಿದೆ, ಇದು ಕೆಟ್ಟೋಗಿದೆ, ಅದು ಕೆಟ್ಟೋಗಿದೆ ಅಂತ. ನೀವು ಇಲ್ಲಿ ಸುಮ್ಮನೆ ಲೆಕ್ಕ ಕೊಡ್ತೀರ. ಒಂದು ವೀಕಲ್ಲಿ ಒಂದು ಮಿಷನ್ ಮೋಡಲ್ಲಿ ಎಲ್ಲ ವಿತ್ ಸರ್ಟಿಫಿಕೇಶನ್, ಗ್ರಾಮಸ್ಥರ ಸಿಗ್ನೇಚರ್ ವರ್ಕಿಂಗ್ ಆಗಿದೆ ಅಂದ್ರೆ ವಿತ್ ಗ್ರಾಮಸ್ಥರ ಸಿಗ್ನೇಚರ್ ನೆಕ್ಸ್ಟ್ KDP ಮೀಟಿಂಗ್ ಸಬ್ಮಿಟ್ ಮಾಡಿ ಎಷ್ಟು ವರ್ಕಿಂಗ್ ಇದೆ ಅಂತ ಹೇಳಿ. ಸರ್ ಇನ್ನೊಂದು ಸಬ್ಮಿಷನ್ ಸರ್, ಇದು 10 ವರ್ಷದ ಹಿಂದೆ ಮಾಡೋದು. ಅದಾದ್ಮೇಲೆ ಸರ್ಕಾರದಿಂದ ಹೊಸದಾಗಿ ತಗೊಳ್ಳುವಂತ ನಿರ್ಣಯಗಳು ಆಗ್ಲಿಲ್ಲ ಸರ್. ವೇರಿಯಸ್ ತಾವೆಲ್ಲದ ಜಲ್ ಜೀವನ್ ಮಿಷನ್ ಇವೆಲ್ಲ ಇರೋದ್ರಿಂದ ಈಗ ಮೊನ್ನೆ ಸಚಿವರಿಗೆ ನಾವೆಲ್ಲ ರಿಕ್ವೆಸ್ಟ್ ಮಾಡಿದ್ವಿ ಸರ್. ತಾವೆಲ್ಲ ಹೇಳಿದಿರಾ ಅಂತ ಹೇಳಿ ಹೇಳಿದ್ರು ಸರ್. ಏನ್ ಅವಶ್ಯಕತೆ ಇದೆ ಕೊಡಿ ಅಂತ ಹೇಳಿ ಎಲ್ಲ ತರಿಸ್ಕೊಂಡಿದ್ದಾರೆ ಸರ್. ನಮ್ಮ ಜಿಲ್ಲೆಯಿಂದ ಸುಮಾರು 500 RO ಪ್ಲಾಂಟ್ ರಿಪೇರಿ ಯಾಕೆ ಮಾಡಿಲ್ಲ? ಅವನು ಯಾವ ಮಾಡ್ದ ವಾಟರ್ ಹ್ಯಾಂಡ್ ಓವರ್ ಮಾಡಿಲ್ಲ, ಅಫಿಷಿಯಲ್ ಆಗಿ ಹ್ಯಾಂಡ್ ಓವರ್ ಮಾಡಿಲ್ಲ. ಅವನಿಗೆ ನೀವು ಕೇಳಿಲ್ಲ, ನೋಟಿಸು ಕೊಡಿಲ್ಲ, ಬ್ಲಾಕ್ ಲಿಸ್ಟ್ ಮಾಡಿಲ್ಲ, ಏನು ಮಾಡಿಲ್ಲ. ಕುಡಿಯೋ ನೀರು ಕೊಡಕ್ಕೆ ನಾವು ಇಷ್ಟು ಇದಾಗ್ಬಿಟ್ರೆ ಬೇರೆ ಏನ್ ಮಾಡಕ್ಕಾಗತ್ತಪ್ಪ? ಏನೋ ಒಂದು ರಸ್ತೆ ಒಂದ್ 2 ದಿನ ಡಿಲೇ ಆದ್ರೂ ಕೂಡ ಜನ ತಡ್ಕೊತಾರೆ. ಕುಡಿಯೋ ನೀರು ಎಲ್ಲಿಂದ ಹೋಗ್ತಾ ಬರ್ತಾರ್ರಿ? ಅದು ಸಿವಿಯರ್ ಸಮ್ಮರ್ ಈ ಸಾರಿ. ಲೆಕ್ಕ ಇಲ್ಲ, ನೀನೇನ್ ಕೆಲಸ ಮಾಡ್ತೀಯ ಇಲ್ಲ ಮಾರಾಯ? ನೀನು ರೇಟಬಲ್ಲಿ ಕೆಲಸ ಮಾಡ್ತೀಯ ಇಲ್ವಾ? 188 ಇದೆ ಸರ್. 14ರಲ್ಲಿ ಮೇಜರ್ ರಿಪೇರಿ ಇದೆ ಸರ್. ನಾನು ಇನ್ನೂ ಜಾಸ್ತಿ ಇದೆ. ನಾನು ಬೇಕಾದ್ರೆ ನಿಮ್ಗೆ ನಾನೇ ಲಿಸ್ಟ್ ಕೊಡ್ತೇನೆ. ನನ್ನ ಹತ್ರ ಇದೆ ಲಿಸ್ಟ್. ಹೇಳಮ್ಮ ಇವು ಮತ್ತೆ ನೀನು 14 ಗೊತ್ತೇ, ಅವ್ರು 29 ಅಂತ. ಇಲ್ಲ ರೀ, ಬಹಳ ಕಡೆ ಕೆಟ್ಟೋಗಿದೆ. ನೀವು ನೋಡಿಲ್ಲ. ನೀವು 182ರಲ್ಲಿ ನನ್ನ ಅಂದಾಜು 100ಕ್ಕೆ ಅಷ್ಟು ಕೆಟ್ಟಿದಾವೆ ಎಲ್ಲ. ರಿಪೇರಿ ಏನೋ ಒಂದು ರಿಪೇರಿ ಇಲ್ಲ, ಮೆಂಬ್ರೇನ್ ಇಲ್ಲ, ಇನ್ನೊಂದಿಲ್ಲ, ನಡೀತಾ ಇಲ್ಲ. ಇಟ್ಸ್ ನಾಟ್ ಫಂಕ್ಷನಿಂಗ್. ಸುಮ್ಮನೆ ಸುಳ್ಳು ಹೇಳ್ತೀರಾ? ನೀನು ನೋಡಪ್ಪ, ನೀನು ಎಡಬಲ್ಲಿ ನೀನು ಲೆಕ್ಕ ಹಾಕೊಂಡು ಹೇಳ್ಬೇಕು. ನನಗೆ ಹೋಗಿ ವಿಸಿಟ್ ಮಾಡು. ನಾನು ಅದನ್ನೆಲ್ಲ ನೋಡಕ್ ತಯಾರಿಲ್ಲ. ನೀನು ಫಿಸಿಕಲಿ ವೆರಿಫೈ ಮಾಡಿ ಹೇಳು. ನಿನ್ನ ಸ್ಟಾಟಿಸ್ಟಿಕ್ಸ್ ಇಟ್ಕೊಂಡು ನಾನೇನ್ ಮಾಡಿ ಬೊಬ್ಬೆ ಹೊಡಿತಾವ್ರೆ ಜನ ಊರೊಳಗೆ. ಸ್ವಾಮಿ ಕೆಟ್ಟೋಗಿದೆ, ಇದು ಕೆಟ್ಟೋಗಿದೆ, ಅದು ಕೆಟ್ಟೋಗಿದೆ ಅಂತ. ನೀವು ಇಲ್ಲಿ ಸುಮ್ಮನೆ ಲೆಕ್ಕ ಕೊಡ್ತೀರ. ಒಂದು ವೀಕಲ್ಲಿ ಒಂದು ಮಿಷನ್ ಮೋಡಲ್ಲಿ ಎಲ್ಲ ವಿತ್ ಸರ್ಟಿಫಿಕೇಶನ್, ಗ್ರಾಮಸ್ಥರ ಸಿಗ್ನೇಚರ್ ವರ್ಕಿಂಗ್ ಆಗಿದೆ ಅಂದ್ರೆ ವಿತ್ ಗ್ರಾಮಸ್ಥರ ಸಿಗ್ನೇಚರ್ ನೆಕ್ಸ್ಟ್ KDP ಮೀಟಿಂಗ್ ಸಬ್ಮಿಟ್ ಮಾಡಿ ಎಷ್ಟು ವರ್ಕಿಂಗ್ ಇದೆ ಅಂತ ಹೇಳಿ. ಸರ್ ಇನ್ನೊಂದು ಸಬ್ಮಿಷನ್ ಸರ್, ಇದು 10 ವರ್ಷದ ಹಿಂದೆ ಮಾಡೋದು. ಅದಾದ್ಮೇಲೆ ಸರ್ಕಾರದಿಂದ ಹೊಸದಾಗಿ ತಗೊಳ್ಳುವಂತ ನಿರ್ಣಯಗಳು ಆಗ್ಲಿಲ್ಲ ಸರ್. ವೇರಿಯಸ್ ತಾವೆಲ್ಲದ ಜಲ್ ಜೀವನ್ ಮಿಷನ್ ಇವೆಲ್ಲ ಇರೋದ್ರಿಂದ ಈಗ ಮೊನ್ನೆ
ಮಾನ್ಯ ಸಚಿವರಿಗೆ ನಾವೆಲ್ಲ ರಿಕ್ವೆಸ್ಟ್ ಮಾಡಿದ್ವಿ ಸರ್, ತಾವೆಲ್ಲ ಹೇಳಿದಿರಾ ಅಂತ ಹೇಳಿ ಹೇಳಿದ್ರು ಸರ್. ಏನ್ ಅವಶ್ಯಕತೆ ಇದೆ ಕೊಡಿ ಅಂತ ಹೇಳಿ ಎಲ್ಲ ತರಿಸ್ಕೊಂಡಿದ್ದಾರೆ ಸರ್. ನಮ್ಮ ಜಿಲ್ಲೆಯಿಂದ ಸುಮಾರು 500 RO ಪ್ಲಾಂಟ್